ನಮಸ್ಕಾರ ವಿದ್ಯಾರ್ಥಿಗಳೇ, ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ನಾವು ಪೇಜ್ ಮೇಕರ್ ಪ್ರಾರಂಭಿಸೋಣ. ಕಳೆದ ಕ್ಲಾಸ್ನಲ್ಲಿ ನಿಮಗೆ ನಾವು ಕಲರ್ಸ್ ಬಗ್ಗೆ ಆಯಿತು, ಆಮೇಲೆ ನಿಮಗೆ ಎಡಿಟ್ ಒಳಗೆ, ಪೇಜ್ ಲೇಔಟ್ ಒಳಗೆ, ಟೈಪ್ ಒಳಗೆ ಇರುವಂಥ ಕ್ಲಾಸಸ್ ಹೇಳಿದ್ವಿ. ಲಾಸ್ಟ್ ಕ್ಲಾಸ್ ನಾವು ಇಂಡೆಂಟ್ ಒಳಗೆ ಟ್ಯಾಬ್ಸ್ ಹೇಳಿದ್ವಿ, ಸೆಟ್ಟಿಂಗ್ಸ್ ಹೇಳಿದ್ದೀವಿ. ಸೊ ಇವಾಗಿನ ಕ್ಲಾಸ್ ಮುಂದಿನ ಕ್ಲಾಸ್ನ ಪ್ರಾರಂಭಿಸೋಣ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ಟೈಲ್ಸ್ಗಳು ಹೇಳ್ತೀವಿ ಅಂತ ಹೇಳಿದ್ವಿ. ಸ್ಟೈಲ್ಸ್ ಮತ್ತು ಕಲರ್ಸ್ ಆಲ್ರೆಡಿ ನಾವು ಈ ಕಲರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈಗ ಸ್ಟೈಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಹಾಗಾದರೆ ಸ್ಟೈಲ್ಸನ್ನು ನಾವು ಏನು ಮಾಡೋಣ, ಕ್ರಿಯೇಟ್ ಹೇಗೆ ಮಾಡೋದು, ನಮ್ಮ ಓನ್ ಸ್ಟೈಲ್ಸನ್ನು ಇನ್ನು ಕ್ರಿಯೇಟ್ ಮಾಡ್ಕೊತ ಹೋಗ್ಬೋದು. ಹಾಗಾದರೆ ಇಲ್ಲಿ ನಮಗೆ ಕಾಣ್ತಾ ಇರೋದು ಒಂದು ವರ್ಕ್ ಕಾಣ್ತಾ ಇದೆ. ನಾವು ಏನಂದರೆ 1ನೇ ಪೇಜ್, 2ನೇ ಪೇಜು, 3, 4, 4, 5, 6, 7, 8, 9, 10ವರೆಗೆ ಇದ್ದಾವೆ. ಅದರೊಳಗೆ ನಾವು ಒಂದು ಪ್ರಾಪರಾಗಿ ವರ್ಕ್ ಮಾಡಿದ್ದೀವಿ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ನಮಗೆ ಹೆಡ್ಡಿಂಗ್ಸ್ ಎಲ್ಲ ಒಂದೇ ಟೈಮ್ ನಾವು ಚೇಂಜ್ ಮಾಡ್ಕೋಬೋದು. ನಮ್ಗೆ ಬೇಕಾದಷ್ಟು ಸ್ಟೈಲ್ಸನ್ನು ಸೆಟ್ ಮಾಡ್ಕೊತ ಹೋಗ್ಬೋದು. ಹಾಗಾದರೆ ನಾವು ಏನು ಮಾಡಬೇಕು, ಆ ರೀತಿ ಬೇಕಾಗಿದ್ರೆ ವರ್ಕನ್ನು ನಾವು ಹೆಡ್ಡಿಂಗ್ ಸೆಟ್ ಮಾಡಬೇಕಾಗಿತ್ತಂದರೆ ಏನು ಮಾಡಬೇಕು? ಸೊ ಫಸ್ಟ್ ಏನು ಮಾಡೋಣ, ನಾವು ಅಲೈನ್ಮೆಂಟ್ ಎಲ್ಲ ಕಂಟ್ರೋಲ್ A, ಜಸ್ಟಿಫೈ ಅಲೈನ್ಮೆಂಟನ್ನು ಮಾಡ್ಕೊಳ್ಳೋಣ. ಸೊ ಈ ರೀತಿ ಜಸ್ಟಿಫೈ ಅಲೈನ್ಮೆಂಟ್ ಇರಲಿ. ಇವಾಗ ನಾವು ಸ್ಟೈಲ್ಸ್ ಸೆಟ್ಟಿಂಗ್ಸ್ ಬೇಕಾಗ್ತದೆ. ಟೈಪ್ ಒಳಗೆ ಬಂದುಬಿಟ್ಟು ಇಲ್ಲಿ ನಮಗೆ ಡಿಫೈನ್ ಸ್ಟೈಲ್ಸ್ ಮತ್ತು ಅಲೈನ್ಮೆಂಟು ಸ್ಟೈಲ್ಸ್ ಈ ಮೂರು ಒಂದರೊಳಗೆ ಆಪ್ಷನ್ ಬರುವಂಥದ್ದು. ಅದೇ ರೀತಿ ಇಲ್ಲಿ ಕೂಡ ಸ್ಟೈಲ್ಸ್ಗಳು ಬರ್ತದೆ. ಸೊ ಇವನ್ನ ಹೇಗೆ ನಾವು ಸೆಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ನಮಗೆ ಸ್ಟೈಲ್ಸ್ ಕಾಣ್ತಾ ಇರೋದು, ಮತ್ತು ಕಂಟ್ರೋಲ್ ಪ್ಯಾನಲ್ ಕೂಡ ನಮಗೆ ಸ್ಟೈಲ್ಸ್ ಕೂಡ ಇಲ್ಲಿ ಬರ್ತದೆ. ಹಾಗಾದರೆ ಇವೆಲ್ಲ ಸ್ಟೈಲ್ಸ್ಗಳನ್ನು ನಾವು ಹೇಗೆ ಸೆಟ್ ಮಾಡ್ತೀವಿ, ಯಾವ ರೀತಿ ನಮ್ಮದೇ ಹೆಸರನ್ನು ಇಡಬಹುದು, ಈ ರೀತಿ ನಾವು ಸೆಟ್ ಹೇಗೆ ಮಾಡಬೇಕು. ಇನ್ ಕೇಸ್ ನಾವು ನೋಡ್ರಿ ಅಟ್ ಎ ಟೈಮ್ ನಾನು ಒಂದು ಕ್ಲಿಕ್ ಮಾಡ್ತೀನಿ, ಎಲ್ಲ ಫಾಂಟ್ ಸ್ಟೈಲ್ಸೂ ಕೂಡ ಚೇಂಜ್ ಆಗ್ತದೆ. ಅಂದರೆ ನಮಗೆ ಇಲ್ಲೊಂದು ಕಲರ್ ಫಾಂಟ್ ಸ್ಟೈಲ್ಸ್ ಇದೆ, ಇಲ್ಲಿ ಹೆಡ್ಡಿಂಗ್ 1 ಅಂತ ಇದೆ. ಈ ಹೆಡ್ಡಿಂಗ್ 1 ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಏನು ಮಾಡ್ತೀವಿ, ಕ್ಯಾರೆಕ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಫಾಂಟ್ ಸೈಜನ್ನು ಸ್ವಲ್ಪ ಜಾಸ್ತಿ ಮಾಡ್ತೀವಿ, ಇನ್ಕ್ರೀಸ್ ಮಾಡಿ ಓಕೆ ಪ್ರೆಸ್ ಮಾಡ್ತೀವಿ. ನಮಗೆ ಇಲ್ಲಿ ಏನೇನು ಹೆಡ್ಡಿಂಗ್ಸ್ ಕಾಣ್ತಾ ಎಲ್ಲ ಅಟ್ ಎ ಟೈಮ್ ಇನ್ಕ್ರೀಸ್ ಆಗ್ತವೆ. ಅದೇ ರೀತಿ ಡಬಲ್ ಕ್ಲಿಕ್ ಮಾಡಿ ಮತ್ತೆ ನಾವು ಫಾಂಟ್ ಸ್ಟೈಲ್ಸನ್ನು ಡಿಕ್ರೀಸ್ ಮಾಡ್ತೀವಿ. ಸೊ ಅವಾಗ ಫಾಂಟ್ ಆಟೋಮೆಟಿಕ್ ಎಲ್ಲ ಫಾಂಟ್ ಸೈಜು ಹೆಡ್ಡಿಂಗ್ದು ಡಿಕ್ರೀಸ್ ಆಗ್ತವೆ. ಈ ಥರ ನಾವು ಹೇಗೆ ಮಾಡ್ತೀವಿ, ಇಡೀ ಬುಕ್ಲೆಟ್ ಮಾಡಿರ್ತೀವಿ ಅಂದಮೇಲೆ ಬುಕ್ಲೆಟಿದ್ದು ಕೂಡ ಇದೇ ರೀತಿ ಸೆಟ್ ಚೇಂಜ್ ಆಗ್ತದೆ. ಹಾಗಾದರೆ ಈ ರೀತಿ ಯಾವ ರೀತಿ ನಾವು ಸೆಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ಬನ್ನಿ ನೋಡೋಣ. ಹಾಗಾದರೆ ನಮಗೆ ಇಲ್ಲಿ ಟೈಪ್ ಇದು ಬಂದ್ಬಿಟ್ಟು ಡಿಫೈನ್ ಸ್ಟೈಲ್ಸ್ ಅಂತದೆ. ಈ ಡಿಫೈನ್ ಸ್ಟೈಲ್ಸ್ ಅಂದರೆ ಆಲ್ರೆಡಿ ಕೆಲವೊಂದಿಷ್ಟು ಸ್ಟೈಲ್ಸ್ಗಳು ಇರ್ತದೆ. ಆ ಸ್ಟೈಲ್ಸ್ಗಳನ್ನು ನಾವು ಬೇಕಂದರೆ ರಿಮೂವ್ ಮಾಡ್ಬೋದು, ಬೇಡ ಆ್ಯಡ್ ಮಾಡ್ಬೋದು, ಅಥವಾ ನ್ಯೂ ಸ್ಟೈಲ್ಸ್ ಅಂತ ಕ್ಲಿಕ್ ಮಾಡೋಣ. ನ್ಯೂ ಸ್ಟೈಲ್ಸನ್ನು ನಾವು ವರ್ಕ್ ಮಾಡ್ತಾ ಹೋಗ್ಬೋದು. ಹಾಗಾದರೆ ನಾವು ಫಸ್ಟು ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಸ್ಟೈಲ್ಸ್ ಅಂತ ತಗೊಳ್ಳೋಣ. ನ್ಯೂ ಸ್ಟೈಲ್ಸ್ ಒಳಗೆ ನಾವು ಯಾವ ಸ್ಟೈಲ್ಸನ್ನು ಹೆಸರು ಬರೋಣ ಅಂದರೆ, ನಾನು ಇವಾಗಿರೋದು ಪೇಜ್ ಮೇಕರ್ ನೋಟ್ಸ್ ಇದೆ, NOT ಅಂತ ಬರೋದು, ನಾನು HD ಅಂದರೆ ಹೆಡ್ಡಿಂಗ್ 1 ಅಂತ ಬರಿತೀನಿ. ಹೆಡ್ಡಿಂಗ್ 1 ನೋಟ್ಸ್ ಹೆಡ್ಡಿಂಗ್ 1 ಅಂತ ಕೊಟ್ಟಿರ್ತೀನಿ. ನಮ್ಮ ಸಿಂಬಾಲ್ಸು ಇದು ಬಂದ್ಬಿಟ್ಟು ಓಕೆ ಕ್ಯಾನ್ಸಲ್. ಓಕೆ ಪ್ರೆಸ್ ಮಾಡಿದ್ರೆ ಹೆಡ್ಡಿಂಗ್ 1 ಆಗಿರ್ತದೆ. ಆಮೇಲೆ ಕ್ಯಾನ್ಸಲ್ ಕ್ಲಿಕ್ ಮಾಡಿದರೆ ಮತ್ತೆ ರಿಪೀಟ್ ನಾವು ಓಪನ್ ಮಾಡ್ಕೋಬಹುದು. ಅಥವಾ ಇಲ್ಲಿ ಕ್ಯಾರೆಕ್ಟರ್ ಅಂತದ, ಈ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡೋಣ. ಹಾಗಾದರೆ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಕಾಣ್ತಾ ಇರೋದು ಫಾಂಟು. ಹಾಗಾದರೆ ಈ ಫಾಂಟ್ ಸ್ಟೈಲ್ಸ್ ನಮಗೆ ಯಾವ ರೀತಿ ಬೇಕು ಅಂದರೆ ನಾನು ಈಗೇನು ಬರೆದಿದ್ದೀನಿ, ಈಗ ನಾವೇನು ಇಲ್ಲಿ ಹೆಡ್ಡಿಂಗ್ ನಾಟ್ ಹೆಡ್ಡಿಂಗ್ 1 ಅಂತ ಐತಿ, ನಾಟ್ ಈ ಹೆಡ್ಡಿಂಗ್ 1ಗೆ ನಮ್ಗೆ ಯಾವ ರೀತಿ ಸ್ಟೈಲ್ಸ್ ಬೇಕು, ಯಾವ ಸ್ಟೈಲ್ಸ್ ಸರಿಯಾಗಿ ಕಾಣ್ತದೆ. ಸೊ ಈ ರೀತಿ ಸೆಲೆಕ್ಷನ್ ಮಾಡ್ಕೊಂಡು ಇದ್ರ ಫಾಂಟ್ ಸೈಜನ್ನು ಎಷ್ಟು ಬೇಕಂತೇಳಿ ಸೆಟ್ ಮಾಡ್ಬೋದು. ಅದೇ ರೀತಿ ಲೀಡಿಂಗ್ಸ್ ಇರ್ತದೆ. ಸೊ ಇದನ್ನು ಕೂಡ ನಾವು ಆಟೋ ಒಂದು ಸೆಟ್ ಮಾಡ್ಬೋದು. ಹಾರಿಜೆಂಟಲ್ ಇರಲಿ, ಫಾಂಟ್ ಕಲರ್ಸ್ ಅಥವಾ ಕಲರ್ಸ್ ಯಾವ ರೀತಿ ಬೇಕಂತ ಇರ್ತದೆ, ಬ್ಲ್ಯಾಕ್ ಅಂತ ಇರಲಿ. ಸೊ ಕೇಸಸ್ ಎಲ್ಲವೂ ಏನಾಗಬೇಕಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ಬರಬೇಕು. ಸೊ ಫಾಂಟ್ ಟ್ರ್ಯಾಕ್ ನಾರ್ಮಲ್ ಅಂತಿರಲಿ. ಸೊ ಈ ರೀತಿ ನಾವು ಸೆಟ್ ಮಾಡಿ ಅದು ನಾರ್ಮಲ್ಲ ಬೋಲ್ಡ್ ಬೇಕಾ ಸೆಟ್ ಮಾಡ್ಬೋದು. ಓಕೆ ಅಂತ ಪ್ರೆಸ್ ಮಾಡೋಣ. ಇಲ್ಲಿ ಪ್ಯಾರಾಗ್ರಾಫ್ ತೊಗೊಳ್ಳೋಣ. ಈ ಪ್ಯಾರಾಗ್ರಾಫ್ ಬಂದುಬಿಟ್ಟು ನಮಗೆ ಸ್ವಲ್ಪ ಗ್ಯಾಪ್ ಅದ ನೋಡಿ, ಇಲ್ಲಿ ಈ ಥರ ಸೇಮ್ ಎಲ್ಲವಕ್ಕೂ ಈಕ್ವಲ್ ಆಗಿ ಗ್ಯಾಪ್ ಇರಬೇಕಂದ್ರೆ ಅದು ಎಷ್ಟು ಗ್ಯಾಪು, ಒಂದು 3 mm 5 mm ಗ್ಯಾಪ್ ತೊಗೋಬೋದು. ಅಥವಾ ನಮ್ಮ ಕಾಮನ್ನಾಗಿ ಈಗ 5 mm ಇರಲಿ.
ಬಿಫೋರ್ ಆಫ್ಟರ್ ಪ್ಯಾರಾಗ್ರಾಫ್ ಒಂದು 2 mm ಸ್ಪೇಸ್ ತಗೋತೀನಿ. ಸೊ ಈ ರೀತಿ ಸೆಟ್ ಮಾಡಿ ಆಮೇಲೆ ಓಕೆ. ಅಲೈನ್ಮೆಂಟ್ ಯಾವ್ದು ಬೇಕು, ಸೆಂಟ್ರ್ ಬೇಕಾ ಲೆಫ್ಟ್ ಬೇಕಾ, ಸೆಂಟ್ರ್ ಸೈಡ್ ಇರಲಿ, ಓಕೆ ಅಂತ ಪ್ರೆಸ್ ಮಾಡ್ಬೋದು. ಇನ್ ಕೇಸ್ ನಮಗೆ ಸ್ಪೇಸಸ್ ಬೇಕಂದ್ರೆ ಸ್ಪೇಸಸ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಮಿನಿಮಮ್ ವರ್ಡ್ ಸ್ಪೇಸ್ ಅಂತ ಇರ್ತದೆ, ಮಿನಿಮಮ್ 75 ಐತಿ. ವರ್ಡ್ ಸ್ಪೇಸ್ 100 ಹಾಕ್ಬೋದು. ಸೊ ಲೆಟರ್ ಸ್ಪೇಸ್ ಅಂತದೆ, ಲೆಟರ್ ಸ್ಪೇಸ್ -5 ಐತಿ, ಇದನ್ನು 0 ಅಂತ ಹಾಕ್ಬೋದು. ಈ ರೀತಿ ಸ್ಪೇಸ್ ಹಾಕಿ ಓಕೆ ಪ್ರೆಸ್ ಮಾಡೋಣ. ಇಲ್ಲೊಂದ್ಸರಿ ಓಕೆ ಪ್ರೆಸ್ ಮಾಡಿ. ಸೊ ಇವಾಗ ನಾವು ಟ್ಯಾಬ್ಗಳನ್ನು ಬೇಕಾದ್ರೆ ಟ್ಯಾಬನ್ನು ಸೆಟ್ ಮಾಡ್ಬೋದು. ಇದಕ್ಕೆ ಈ ಟ್ಯಾಬ್ ನಮಗೇನು ಅಷ್ಟು ಅವಶ್ಯಕತೆ ಇರೋದಿಲ್ಲ. ಸೊ ಟ್ಯಾಬ್ ಇದ್ದು ಬೇಡ. ಈಗ ನಾವು ಓಕೆ ಅಂತ ಪ್ರೆಸ್ ಮಾಡೋಣ. ಈಗ ನಾನು NOT ಹೆಡ್ಡಿಂಗ್ 1 ಅಂತದೆ, ಅಂದರೆ ನೋಟ್ಸ್ ಹೆಡ್ಡಿಂಗ್ 1 ಅಂತೇಳಿ ಇದು ಸೇವ್ ಮಾಡಿದ್ದೀನಿ. ಮತ್ತೊಂದು ಬೇಕಾದ್ರೆ ನಾವು ಮತ್ತೊಂದು ನೀವು ಒಂದು ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ನಮಗೆ ಸಾಕು. ಇವನು ನೀವು ಒಂದು ಕ್ಲಿಕ್ ಮಾಡಿ ಮತ್ತೊಂದನ್ನು NOT HED ಹೆಡ್ಡಿಂಗ್ 2 ಅಂತ ಹೋಗ್ತೀನಿ. ಸೊ ಇದೊಂದು ಹೆಡ್ಡಿಂಗ್ ಸಬ್ ಹೆಡ್ಡಿಂಗ್ ಅಂತ ಹೇಳ್ಬೋದು, ಅಥವಾ ಹೆಡ್ಡಿಂಗ್ 2 ಅಂತ ಬರ್ಬೋದು, ಅಥವಾ ಸಬ್ ಹೆಡ್ಡಿಂಗ್ ಅಂತ ಹಾಕ್ತೀನಿ. ಸಬ್ ಹೆಡ್ಡಿಂಗ್ ಅಂತೂ ಬರಿಬೋದು, ಹೆಡ್ಡಿಂಗ್ 1 ಅಥವಾ ಹೆಡ್ಡಿಂಗ್ 2. ಈ ರೀತಿ ನಾವು ಎಂಟ್ರಿ ಮಾಡ್ತಾ ಹೋಗ್ಬೇಕಾಗತ್ತೆ. ಇದಕ್ಕೂ ಕೂಡ ನಾವು ಕ್ಯಾರೆಕ್ಟರ್ಸ್ ಹೋಗೋಣ. ಈ ಕ್ಯಾರೆಕ್ಟರ್ಸ್ ಹೋಗಿ ನಾವು ಇದಕ್ಕೆ ಯಾವ ಸೈಜ್ ಫಾಂಟ್ ಸೈಜ್ ಬೇಕು ಅವನ್ನ ಆಗಲಿ 24 ತಂದು ಇದಕ್ಕೆ 18 ತೊಗೋತೀನಿ. ಇವೆಲ್ಲ ಸೇಮ್ ಇರಲಿ. ಫಾಂಟ್ ಸ್ಟೈಲ್ಸನ್ನು ಬೇರೆ ತೊಗೋತೀನಿ. ಓಕೆ. ಅದೇ ತರಹ ಪ್ಯಾರಾಗ್ರಾಫ್ ಬಂದುಬಿಟ್ಟು ಕೂಡ ಸೇಮ್ ಪ್ಯಾರಾಗ್ರಾಫದ್ದು ಹೆಡ್ಡಿಂಗ್ 2 ಅಂತ ತೊಗೊಂಡಾಗ ನಾನು 3 ಅಂತ ಹಾಕ್ತೀನಿ. ಬಿಫೋರ್ ಪ್ಯಾರಾಗ್ರಾಫ್ ಆಫ್ಟರ್ ಪ್ಯಾರಾಗ್ರಾಫ್ 1 ಅಂತ ತೊಗೋತೀನಿ. ಸ್ಪೇಸಸ್ದು ಓಕೆ. ಈ ರೀತಿ ಸೆಟ್ ಮಾಡಿ ಓಕೆ ಪ್ರೆಸ್ ಮಾಡ್ತೀನಿ. ಅದೇ ರೀತಿ ಕಾಮನ್ ಟೆಕ್ಸ್ಟಿಗೂ ಕೂಡ ಒಂದನ್ನು ಹೆಡ್ಡಿಂಗ್ 3 ಅಂತ ತೊಗೋತೀನಿ. ನೀವು ಒಂದು ಕ್ಲಿಕ್ ಮಾಡಿ NOT ನೋಟ್ ಹೆಡ್ 3 ಅಂತ ತೊಗೋತೀನಿ. ಇದು ಹೆಡ್ಡಿಂಗ್ 3. ಸೊ ಇದ್ರದ್ದು ಬೇಕಾದ್ರೆ ನಾವು ಫಾಂಟ್ ಸ್ಟೈಲ್ಸನ್ನು ಟೈಮ್ಸ್ ನ್ಯೂ ರೋಮನ್ ಅಂತ ತಗೊಳ್ಳೋಣ. ಇದರ ಸೈಜು ನಾವು 12 ಅಂತ ಇಟ್ಕೊಳ್ಳೋಣ. ಸೊ ಉಳ್ಕಿದ ಆಲ್ ಕ್ಯಾಪ್ಸ್ ಇದ್ದರೆ ನಾರ್ಮಲ್ ಲೆಟರ್ಸ್ ಇರಲಿ. ಸೊ ಈ ರೀತಿ ಓಕೆ. ನಂತರ ಓಕೆ ಪ್ಯಾರಾಗ್ರಾಫ್ ಬಂದುಬಿಟ್ಟು ಪ್ಯಾರಾಗ್ರಾಫ್ 0 ಇರಲಿ. ಸೊ ಬಿಫೋರ್ ಲೈನು ಆಫ್ಟರ್ ಲೈನು 0 ಅಂತ ಸೆಟ್ ಮಾಡ್ತೀನಿ. ಓಕೆ. ಈ ರೀತಿ ಸೆಟ್ ಮಾಡಿ ನಾವು ಸೇವ್ ಮಾಡಿ ಇಟ್ಕೋಬೋದು. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನಮಗೆ ಇಲ್ಲಿ ಕೆಳಗಡೆ ರೈಟ್ ಸೈಡ್ ಹೆಸರು ಬಂದಿರ್ತದೆ ನೋಡ್ಬೋದು ನಾವು. NOT ನಾಟ್ ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಹೆಡ್ಡಿಂಗ್ 3 ಅಂತ ಬಂದಿದೆ. ಸೊ ನಮ್ಮದೇ ಬೇಸ್ ಇರ್ತದೆ. ಒಂದು ಸಾರಿ ನಾವು ಇದಕ್ಕೇನಾದರೂ ಒಂದು ಸಾರಿ ಫಸ್ಟ್ ಟೈಮ್ ನಾವು ಸೆಲೆಕ್ಷನ್ ಮಾಡಿ ಇವುಗಳನ್ನ ಅಪ್ಲೈ ಮಾಡಬೇಕಾಗತ್ತೆ. ಅಂದರೆ ಹೆಡ್ಡಿಂಗ್ 1. ಸೊ ಇದಕ್ಕೂ ಏನು ಬೇಕಾಗಿತ್ತು, ಹೆಡ್ಡಿಂಗ್ 1. ಈ ಥರ ನಾವು ಅಪ್ಲೈ ಮಾಡ್ಬೋದು. ಹೆಡ್ಡಿಂಗ್ 1 ಫಸ್ಟ್ ಟೈಮ್ ನಾವೇ ಅಪ್ಲೈ ಮಾಡಬೇಕಾಗತ್ತೆ. ನಮ್ಗೆ ಯಾವ ಹೆಡ್ಡಿಂಗ್ ಇರ್ತದೆ ಏನಂತೇಳಿ. ಸೊ ಹೆಡ್ಡಿಂಗ್ 1 ಈ ರೀತಿ ಹೆಡ್ಡಿಂಗ್ ಅಪ್ಲೈ ಫಸ್ಟ್ ಟೈಮ್ ನಾವು ಬರಿಬೇಕಾದಾಗ ಯಾವ್ದು ಹೆಡ್ಡಿಂಗ್ ಬೇಕು, ಯಾವ್ದು ಹೆಡ್ಡಿಂಗ್ 2 ಇರ್ತದೆ, ಈ ರೀತಿ ನಾವು ಸೆಟ್ ಮಾಡಿ ವರ್ಕ್ ಮಾಡ್ತಾ ಹೋಗ್ಬೇಕು. ಹಾಗೆ ಹೆಡ್ಡಿಂಗ್ 1. ಸೊ ಯಾವ್ದು ಹೆಡ್ಡಿಂಗ್ 2 ಇರ್ತದೆ ಅದನ್ನು ಹೆಡ್ಡಿಂಗ್ 2 ಅಂತೇಳಿ ತಗೋಬಹುದು. ಸೊ ಡೆಸ್ಕ್ಟಾಪ್ ಕಂಪ್ಯೂಟರ್ ಇದು ಕೂಡ ಹೆಡ್ಡಿಂಗ್ 1. ಸೊ ನಮ್ಗೆ ಸಬ್ ಹೆಡ್ಡಿಂಗ್ಸ್ ಇದ್ದರೆ ಸಬ್ ಹೆಡ್ಡಿಂಗ್ಸನ್ನು ಕೂಡ ತಗೋಬೋದು. ಕಾಮನ್ನಾಗಿ ಈಗ ನಾವು ಸಬ್ ಹೆಡ್ಡಿಂಗ್ಸನ್ನು ನಾವು ಯಾವ ರೀತಿ ತಗೋತೀವಿ ಅಂದರೆ ಇಲ್ಲಿ ಕಾಣ್ತಿರೋದು ಇವೆಲ್ಲ ಸಬ್ ಹೆಡ್ಡಿಂಗ್ಸ್ ಅಂತ ತಗೋತೀವಿ ನಾವು. ಸಬ್ ಹೆಡ್ಡಿಂಗ್ಸ್ ಅಂತಂದರೆ ಎಟ್ ಎ ಟೈಮ್ ಸೆಲೆಕ್ಷನ್ ಮಾಡ್ಬೋದು. ಎಟ್ ಎ ಟೈಮ್ ಸೆಲೆಕ್ಷನ್ ಮಾಡಿ ಸಬ್ ಹೆಡ್ಡಿಂಗ್ 2 ಅಂತ ತಗೋತೀವಿ. ಈ ರೀತಿ ಹೆಡ್ಡಿಂಗ್ 2 ತೊಗೊಂಡಾಗ ಬರ್ತದೆ. ಸೊ ಯಾವ್ದು ಇಂಪಾರ್ಟೆಂಟ್ ಇರ್ತದೆ ಅದನ್ನು ಹೆಡ್ಡಿಂಗ್ 1 ಅಂತ ತಗೊಳ್ಳೋಣ. ಹೆಡ್ಡಿಂಗ್ 1 ಯಾವ ಸಬ್ ಹೆಡ್ಡಿಂಗ್ 3 ಇದ್ರೆ ಸಬ್ ಹೆಡ್ಡಿಂಗ್ 3 ಇರ್ಬೋದು. ಟೆಕ್ಸ್ಟ್ ಬೇಕಾಯ್ತು ಅದಕ್ಕೆ ಟೆಕ್ಸ್ಟ್ನು ಕೂಡ ಈ ಥರ ನಾವು ಟೆಕ್ಸ್ಟಿಗೆ ಬೇಕಾಗಿದೆ ಟೆಕ್ಸ್ಟಿಗೂ ಕೂಡ ನಾವು ಏನು ಮಾಡ್ಬೋದು ರೀ ಹೆಡ್ಡಿಂಗ್ 3 ಅಂತ ಅಪ್ಲೈ ಮಾಡ್ಬೋದು. ಇನ್ ಕೇಸ್ ಏನಾದರೂ ನಾವು ವರ್ಕ್ ಮಾಡುವಾಗ ನಮಗೆ ಹೆಡ್ಡಿಂಗನ್ನು ಚೇಂಜ್ ಮಾಡಬೇಕಾಗಿತ್ತಂದರೆ ಅಥವಾ ನಾವು ಸ್ಟೈಲ್ಸನ್ನು ಚೇಂಜ್ ಮಾಡಬೇಕಾಗಿತ್ತು, ಹೆಡ್ಡಿಂಗ್ ಸ್ವಲ್ಪ ದೊಡ್ಡದು ಸಣ್ಣ ಈ ಥರ ಇನ್ಕ್ರೀಸ್ ಡಿಕ್ರೀಸ್ ಮಾಡಬೇಕಾಗಿದ್ರೆ ನಾವು ಕೂಡ ನಾವು ಈ ರೀತಿ ಹೆಡ್ಡಿಂಗನ್ನು ಚೇಂಜ್ ಮಾಡಿಬಿಟ್ಟು ಆಮೇಲೆ ನಾವು ಇಲ್ಲಿ ಒನ್ ಟೈಮ್ ನೋಡಿ. ಈಗ ಫಿಟ್ ಇನ್ ವಿಂಡೋ ಈಗ ನಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇರೋದು ಹೆಡ್ಡಿಂಗ್ 1 ಫಾಂಟ್ ಸ್ಟೈಲ್ಸ್ ಒಂದೇ ಥರನೇ ಇದೆ. ಹೆಡ್ಡಿಂಗ್ 2 ಒಂದು ಥರ ಇದೆ. ಅಂದರೆ ಈಕ್ವಲ್ ಆಗಿ ಇಡೀ ಬುಕ್ಲೆಟು ಇದೇ ಥರನೇ ಹೆಡ್ಡಿಂಗ್ ಸೆಟ್ ಮಾಡ್ತೀವಿ. ಇನ್ ಕೇಸ್ ಏನಾದರೂ ನಾವು ಇಲ್ಲಿ ಹೆಡ್ಡಿಂಗ್ 1 ಡಬಲ್ ಕ್ಲಿಕ್ ಮಾಡಿ ನಾವು ಕ್ಯಾರೆಕ್ಟರ್ಸ್ ಬಂದುಬಿಟ್ಟು ಇಲ್ಲಿ ಫಾಂಟ್ ಸೈಜ್ ಏನಾದರೂ ಕಮ್ಮಿ ಮಾಡಿದರೆ, ಫಾಂಟ್ ಸ್ಟೈಲ್ಸ್ ಚೇಂಜ್ ಮಾಡಿದ್ದೀವಿ ಅಂದರೆ ಓಕೆ ಪ್ರೆಸ್ ಮಾಡಿ. ಆಮೇಲೆ ಈಗ ಓಕೆ ಪ್ರೆಸ್ ಮಾಡಿ ಎಟ್ ಎ ಟೈಮ್ ಇವೇನು ನಾವು ಅಪ್ಲೈ ಮಾಡಿರ್ತೀವಿ ಹೆಡ್ಡಿಂಗ್ 1 ಅವೆಲ್ಲ ಕ್ಯಾರೆಕ್ಟರ್ಸ್ ಕೂಡ ಚೇಂಜ್ ಆಗಿಬಿಡುತ್ತೆ.
ಈ ರೀತಿ ಹೆಡ್ಡಿಂಗ್ 1 ಮಾಡಿದ್ದನ್ನು ಚೇಂಜ್ ಮಾಡ್ತೀವಿ. ಪದೇ ಪದೇ ನಾವು ಚೇಂಜ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಪೇಜ್ ಸೆಟಪ್ಪನ್ನು ಮಾಡುವಂಥದ್ದು ಅವಶ್ಯಕತೆ ಬರುವುದಿಲ್ಲ. ಈ ರೀತಿ ನಾವು ಹೆಡ್ಡಿಂಗ್ 1ನ ಸೆಟ್ ಮಾಡ್ಬೋದು. ಹೆಡ್ಡಿಂಗ್ 2ನು ಕೂಡ ಆಟೋಮೆಟಿಕ್ಲಿ ಒನ್ ಟೈಮ್ ನಾವು ಏನಾರ ಚೇಂಜಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಎಲ್ಲವೂ ಕೂಡ ಚೇಂಜ್ ಆಗಿಬಿಡುತ್ತೆ. ಈ ರೀತಿ ನಾವು ಮಾಡೋದ್ರಿಂದ ವರ್ಕ್ ಸುಲಭವಾಗಿ ಕೂಡ ನಾವು ಬರಿಬೋದು. ನೋಡಿ, ಹೆಡ್ಡಿಂಗ್ 1 ಕಲರ್ ನಾವು ರೆಡ್ ಹಾಕ್ತೀನಿ. ಹಾಗಾದರೆ ಹೆಡ್ಡಿಂಗ್ 1 ಕಲರ್ ರೆಡ್ ಹಾಕುವಾಗ ಕ್ಯಾರೆಕ್ಟರ್ಸ್ ತೊಗೋತೀನಿ. ಇಲ್ಲಿ ಬ್ಲ್ಯಾಕ್ ಅದ, ಬ್ಲೂ ರೆಡ್ ತೊಗೋತೀನಿ ಅಥವಾ ಗ್ರೀನ್ ತೊಗೋಬೋದು, ಮೆಜೆಂಟಾ ತೊಗೋತೀನಿ. ಓಕೆ, ಸೊ ಮೆಜೆಂಟಾ ತೊಗೊಂಡು ಹಾಗಾದ್ರೆ ಹೆಡ್ಡಿಂಗ್ ಅನ್ನು 1 ಕಲರ್. ಸೊ ಇಲ್ಲಿ ಹೆಡ್ಡಿಂಗ್ 2ದು ನಾವೇನು ಮಾಡ್ಬೋದು, ಇದಕ್ಕೊಂದು ಕಲರನ್ನು ಅಪ್ಲೈ ಮಾಡ್ತೀನಿ. ಇದು ಬ್ಲ್ಯಾಕೇ ಇರಲಿ. ಸೊ ಬ್ಲೂ ಇದ್ದಿದ್ದನ್ನು ಬ್ಲ್ಯಾಕ್ ತೊಗೋತೀನಿ. ಸೊ ಈ ರೀತಿ ಕಲರ್ಸನ್ನು ಅಪ್ಲೈ ಮಾಡೋದ್ರೆ ವರ್ಕ್ ಭಾಳ ಸರಳವಾಗಿ ನಡೀತದೆ. ಸೊ ಈ ಥರ ವರ್ಕನ್ನು ಬರಿತಾ ಹೋಗ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಯಾಕೆ ಯೂಸ್ ಆಗುತ್ತೆ ಅಂತ ಗೊತ್ತಾಯಿತು. ಇದನ್ನೇ ಕೂಡ ನಾವು ಇಲ್ಲಿ ಟೆಕ್ಸ್ಟ್ ತಗೊಂಡಾಗ ಕೂಡ ಇಲ್ಲಿ ಟೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಹೆಡ್ಡಿಂಗ್ 3 ಇರ್ತದೆ. ನೋಡಿ, ನಾವು ನೆಕ್ಸ್ಟ್ ಪೇಜ್ ತೊಗೋತೀವಿ. ಇಲ್ಲಿ ಕೂಡ ಸ್ಪೀಕರ್ ಹೆಡ್ಡಿಂಗ್ 1 ಇದೆ, ಹೆಡ್ಡಿಂಗ್ 1 ತೊಗೋಬೇಕು. ಹೆಡ್ಡಿಂಗ್ 2 ಇದ್ರೆ ಹೆಡ್ಡಿಂಗ್ 2 ತೊಗೋಬಹುದು. ಸೊ ಈ ರೀತಿ ನಾವು ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಅನ್ನು ಅಪ್ಲೈ ಮಾಡ್ತಾ ವರ್ಕ್ ಮಾಡಿದರೆ ಸರಳವಾಗಿ ನಮ್ಗೆ ಏನಾಗ್ತದೆ ರೀ, ಒಂದೇ ಫಾಂಟು, ಸೈಜು, ಕಲರ್ಸ್ ಎಲ್ಲವೂ ಕೂಡ, ಆಮೇಲೆ ಲೈನ್ ಬಿಟ್ವೀನ್ ಸ್ಪೇಸ್, ಪ್ಯಾರಾಗ್ರಾಫ್ ಬಿಟ್ವೀನ್ ಸ್ಪೇಸ್ ಇವು ಕೂಡ ಬರ್ತದೆ. ಇದನ್ನ ಪ್ರಾಪರಾಗಿ ಫಿಕ್ಸ್ಡ್ ಮಾಡಿ ಇಟ್ಕೋಬಹುದು. ಇದರಿಂದ ನಮ್ಮ ವರ್ಕ್ ಸ್ಪೀಡ್ ಆಗ್ತದೆ. ಸೊ ಇದಿಷ್ಟು ನಿಮ್ಗೆ ಏನಂತಂದರೆ ಹೆಡ್ಡಿಂಗ್ಸ್ ಯಾವ ರೀತಿ ಸೆಟ್ ಮಾಡ್ತೀವಿ ನಾವು ಅನ್ನೋದನ್ನು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಲ್ಲಿ ಕೂಡ ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಹೆಡ್ಡಿಂಗ್ 3 ಇರ್ತದೆ. ಸೊ ಅಲೈನ್ಮೆಂಟ್ ಬಂದುಬಿಟ್ಟು ಲೆಫ್ಟ್ ರೈಟ್ ಜಸ್ಟಿಫೈ ಇರ್ತದೆ, ಗೊತ್ತಿರುವಂಥದ್ದು. ಸೊ ಸ್ಟೈಲ್ಸು, ಡಿಫೈನ್ ಸ್ಟೈಲ್ಸು, ಮತ್ತು ಇಲ್ಲಿ ಪ್ಯಾರಾಗ್ರಾಫ್ ರಿಲೇಟೆಡ್ ಬಂದ್ಬಿಟ್ಟಾಗ ಇಲ್ಲಿ ಕೂಡ ಸ್ಟೈಲ್ಸ್ ಇರ್ತದೆ ನಮ್ಮದು. ನೆಕ್ಸ್ಟ್ ಇಲ್ಲಿ ಸ್ಟೈಲ್ಸ್ ಬಂದಾಗ ಇಲ್ಲಿ ಕೂಡ ಸ್ಟೈಲ್ಸ್ ಇರ್ತದೆ. ಈ ರೀತಿ ಸ್ಟೈಲ್ಸ್ಗಳನ್ನು ನಾವು ಅಪ್ಲೈ ಮಾಡಿ ವರ್ಕ್ ಮಾಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಸೊ ನಿಮಗೆ ಇವತ್ತಿನ ಕ್ಲಾಸ್ನಲ್ಲಿ ಇದು ಹೆಡ್ಡಿಂಗ್ಸನ್ನು ಅಪ್ಲೈ ಮಾಡೋದು ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಮುಂದಿನ ಕ್ಲಾಸಲ್ಲಿ ಮತ್ತೆ ಮುಂದಿನ ಆಪ್ಷನ್ಗಳನ್ನು ಹೇಳ್ತಾ ಹೋಗೋಣ. ಸೊ ಅಲ್ಲಿವರೆಗೆ ನಿಮಗೆ ಕ್ಲಾಸ್ ಹೆಡ್ಡಿಂಗ್ಸ್ ಅಪ್ಲೈ ಮಾಡೋದು ಅರ್ಥ ಆಗಿತ್ತಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಸ್ಗಳನ್ನು ತಮಗೆ ಕ್ಲಿಯರ್ ಆಗಿ ಬರುತ್ತೆ ನೋಟಿಫಿಕೇಶನ್. ಅದರಿಂದ ನೀವು ಸುಲಭವಾಗಿ ಪೇಜ್ ಮೇಕರನ್ನು ಕಲಿತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಸೊ ಅಲ್ಲಿವರೆಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ.